ನಮಸ್ಕಾರ. ಇವತ್ತಿನ ದಿವಸ ನಾನು ಜೋಳದ ಹಿಟ್ಟಿನ ಅಂಬ್ಲಿ ಮಾಡಿ ತೋರಿಸ್ತೇನೆ. ಇದು ನೈಟು ಒಂದೆರಡು ಲೋಟ ಮಜ್ಜಿಗೆಯೊಳಗೆ 1 ಕಪ್ ಜೋಳದ ಹಿಟ್ಟು ಕಲಸಿಡಬೇಕು. ಮಜ್ಜಿಗೆ ಅತಿ ಹುಳಿ ಬೇಡ, ಅತಿ ಸಪ್ಪು ಬೇಡ, ಮೀಡಿಯಮ್ ಆಗಿರಲಿ. ಮಜ್ಜಿಗೆಯೊಳಗೆ ಜೋಳದ ಹಿಟ್ಟು ರಾತ್ರಿ ಕಲಸಿಟ್ಟು ಬೆಳಗ್ಗೆ ಅಂಬ್ಲಿ ಮಾಡಿ ಕುಡಿದ್ರೆ ಏನು ರುಚಿ ಅಂತೀರಿ. ಆರೋಗ್ಯಕ್ಕೂ ಒಳ್ಳೆಯದು, ಹೊಟ್ಟೆ ತಂಪು, ಮನಸ್ಸು ತಂಪು, ಸೂಪರಾಗಿರ್ತತಿ. ಈ ಉರಿ ಬಿಸಿಲಿನಾಗ ಮಧ್ಯಾಹ್ನದಾಗ ತಣ್ಣಂದು ಏನಾರ ಬೇಕು ಅನ್ನಿಸ್ತಿರ್ತತಿ ನೋಡ್ರಿ. ಇಂಥ ತಂಪಾದ ಪಾನೀಯಗಳನ್ನು ಗಂಜಿ, ಅಂಬ್ಲಿ ಇಂಥವೆಲ್ಲ ಕುಡಿಬೇಕು. ಈಗ ನೀರು ಹೆಸರಿಟ್ಟೇನಲ್ಲಿ ಬೆಳಗ್ಗೆ, ರಾತ್ರಿ ಕಲಸಿಟ್ಟೇನಿ, ಬೆಳಗ್ಗೆ ಮಾಡ್ತಾಯಿದ್ದೀನಿ. ಇವಾಗ ಒಂದು ಚಿಕ್ಕ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೇನಿ, ಕೊರಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ. ಇವಾಗ ನೋಡ್ರಿ ಅಲ್ಲಿ ನೀರು ಹೆಸರು ಬರಬೇಕದು. ಅಲ್ಲಿವರೆಗೆ ಇಲ್ಲಿ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಒಂದೇ ಹಾಕಿದ್ದನ್ನ ಪೇಸ್ಟ್ ಮಾಡಿಟ್ಕೊಳ್ಳೋಣ. ಕಲ್ಲಾಗಿ ಕುಟ್ಟಿರೋ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಕಲ್ಲಾಗಿ ಕುಟ್ಟೇ ಹಾಕಬೇಕು, ಕಲ್ಲಿಲ್ಲ ಅಂದ್ರೆ ಅನಿವಾರ್ಯ ಮಿಕ್ಸಿ ಒಳಗೆ ಮಾಡಿರಿ. ನೋಡಿರಿ, ಶುಂಠಿ ಮರ್ತಿದ್ದೆ. ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, 1-2-3 ಎಲೆ ಕರಿಬೇ, ಇದನ್ನು ಕುಟ್ಟಾನ. ಕೊತ್ತಂಬರಿ 1-4 ಎಲೆ, ಕರಿಬೇವು ಹಾಕೋಣ. ಒಳ್ಳೆ ಘಮ ಬರ್ತತಿ. ಕರಿಬೇವು ಆರೋಗ್ಯಕ್ಕೆ ಒಳ್ಳೆಯದು. ಒಂದೇ ಒಂದು ಮೆಣಸಿನ್ಕಾಯಿ, ಖಾರ ಆಗೋದು ಬೇಡ ಭಾಳ. ಇದನ್ನು ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಗಡಿಗೆ ಒಳಗೆ ಅಂಬ್ಲಿ ಮಾಡ್ರೆ ಭಾಳ ಸೂಪರ್ ಆಕತ್ರಿ. ಅಂಬ್ಲಿ ಅಂತಲ್ಲ, ಅನ್ನ ಮಾಡಿರಿ, ಹಾಲು ಕಾಸ್ರಿ, ಚಹಾ ಮಾಡಿರಿ, ಸಾಂಬಾರು ಮಾಡಿರಿ, ಭಾಳ ಅಂದ್ರೆ ಭಾಳ ಸೂಪರಾಗಿರ್ತತಿ. ಆರೋಗ್ಯಕ್ಕಂತೂ 100% ಒಳ್ಳೆಯದು. ಮಣ್ಣಿನ ಮಡಿಕೆ ನೋಡ್ರಿ. ಉಪ್ಪು ಹಾಕೋಣ. ಇದಕ್ಕೆ 2 ಲೋಟ ನೀರಿಟ್ಟನಿ, ಉಪ್ಪು ಹಾಕೀನಿ. ಅದು ಹೆಸರು ಬರಲಿ, ನೀರು ಕುದೀತಿರ್ಬೇಕು. ಇದು ನೈಟ್ ಕಲಸಿಟ್ಟಿದ್ದು ನೋಡ್ರಿ. ಇದು ಮಜ್ಜಿಗೆಯೊಳಗೆ ಜೋಳದ ಹಿಟ್ಟು ಹಾಕಿ ಕಲಸಿಟ್ಟಿದ್ದೆ. ಈ ಥರ ಕಲಸಿಟ್ಟು ಮಾಡ್ರೆ ಜೋಳದ ಹಿಟ್ಟು ಅಷ್ಟೇ ಅಲ್ಲ, ರಾಗಿ ಹಿಟ್ಟು ಕಲಸಿಟ್ಟು ಮಾಡ್ಬೋದು. ಭಾಳ ಅಂದ್ರೆ ಭಾಳ ರುಚಿ ಬರ್ತತಿ. ಇವಾಗ ನೀರು ಈ ಥರ ಸಳಮಳ ಅಂತ ಕುದೀತಿರ್ಬೇಕು. ಆವಾಗ ಈ ಕಲಿಸಿದಂಥ ಹಿಟ್ಟನ್ನು ಹಾಕೋಣ. ಹಾಕಿ ಮೀಡಿಯಮ್ಗಿಂತ ಸ್ಲೋ ಉರಿ ಇಟ್ಟು ಚಂದ ಕೈ ಆಡಿಸೋಣ. ಅದೇನು ಗಂಟಾಗಂಗಿಲ್ಲ, ಏನಾಗಲ್ಲ, ಎಂಥದ್ದು ಆಗಲ್ಲ. ಕೈ ಆಡಿಸ್ತಾ ನೀರಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡೋಣ. ಕುದಿ ಹತ್ತಬೇಕಿದು. ಪಳಪಳ ಅಂತ ಸಣ್ಣ ಗಡಿಗೆಯೊಳಗಂತೂ ಜಲ್ದಿ ಕುದಿ ಬರ್ತೈತಿ. ಅದಕ್ಕೆ ಸಣ್ಣ ಉರಿ ಇಟ್ಟನಿ, ಫುಲ್ಲು ಉಕ್ಕು ಬಂದುಬಿಡ್ತತಿ. ನೀವು ನೋಡಿರಿ, ಮಣ್ಣಿನ ಮಡ್ಕೆಯೊಳಗೆ ಮಾಡಿದಂಥ ಸಾಂಬಾರು ಆಯ್ತು, ಏನೇ ಆಯ್ತು, 6-10 ನಿಮಿಷ ಅಲ್ಲೇ ಆಳತಿರ್ತತದು. ಸಣ್ಣಗೆ ಬೇಯ್ತಿರ್ತತಿ. ಉರಿ ಇಲ್ಲಂದ್ರೂ ಆ ಕಾವಿಗೆ, ಮಣ್ಣಿನ ಕಾವಿಗೆ ನೋಡಿರಿ ಫುಲ್ಲು ಉಕ್ಕು ಬರಕತ್ತೈತೆ ನೋಡಿರಿ. ಈ ಥರ ಕುದಿಬೇಕಿದು. ಸಾಕಿನ್ನ ರೆಡಿ ಆಯಿತು. ಇದು ರೆಡಿ ಆಯಿತು. ಇನ್ನು ಫುಲ್ಲು ತಣ್ಣಗೆ ಆಗಬೇಕಿದು, ಆರಬೇಕು. ಆರಕ್ಕಿಟ್ಬಿಡೋಣ. ಪೂರ್ತಿ ಆರಿಂದಿದ್ರೆ ಕೆಲಸ ಇನ್ನು. ಯಾರಿಗೆಲ್ಲ ಜೋಳದ ಅಂಬ್ಲಿ ಇಷ್ಟ, ಈ ಥರ ಮಾಡ್ಕೊಂಡು ಕೊಡ್ರಿ. ಹೊಟ್ಟೆ ತಣ್ಣಗಿರ್ತೈತಿ, ಮನಸ್ಸು ತಂಪಿರ್ತತಿ, ಆರೋಗ್ಯಕ್ಕೂ ಒಳ್ಳೆಯದು. ಬರ್ರಿ, ಇವಾಗ ಗ್ಲಾಸಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ. ಈಗೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಮೆಣಸಿನ್ಕಾಯ್ದು, ಅದನ್ನು ಇದ್ರಾಗ ಹಾಕಿ ಕಲಸೋಣ. ಕಲ್ಲಾಗಿ ಕೊಟ್ಟಿಟ್ಕೊಂಡಿದ್ವಲ್ಲ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಇದನ್ನು ಇದಕ್ಕೆ ಹಾಕಿ ಕಲಸೋಣ. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ.
ಇದಕ್ಕೆ ಒಂದು 3 ಸ್ಪೂನ್ ಮೊಸರು ಹಾಕ್ತಾನೆ. ಅದೇನು ಒಡೆಯಂಗಿಲ್ಲ ಗಂಜಿ. ಮೊಸರು ಎಷ್ಟು ಬೇಕಷ್ಟು, ಮಜ್ಜಿಗೆ ಹಾಕ್ಕೋರಿ, ಹಾಲು ಹಾಕ್ಕೋರಿ, ಮೊಸರು ಹಾಕ್ಕೋರಿ, ಯಾವುದಾದ್ರೂ ಒಂದು ಹಾಕ್ಕೊಂಡು ಕಲಿಸ್ಕೊಂಡು ಇದನ್ನು ಗ್ಲಾಸಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡಿರಿ. ಏನು ಸೂಪರಾಗಿತ್ತಂತೀರಿ. ಒಂದು ಗ್ಲಾಸ್ ಕುಡಿಯಲಿ ಇನ್ನೊಂದು ಗ್ಲಾಸ್ ಬೇಕನ್ನಿಸ್ತೈತೆ, ಅಷ್ಟೊಂದು ಟೇಸ್ಟಿಯಾಗಿ ಬಂದಿತ್ತು. ಈ ಥರ ಗಂಜಿಗಳನ್ನು ಮಾಡ್ಕೊಂಡು ಕುಡಿತಾ ಇರ್ತೀವಿ ನಮ್ಮ ಮನೆಯೊಳಗೆ. ನಾವು ರಾಗಿ ಗಂಜಿ ಮಾಡೋದು ಜಾಸ್ತಿ, ಇವಾಗ ಜೋಳದ ಹಿಟ್ಟಿನ ಗಂಜಿನೂ ಮಾಡ್ತೀವಿ ನೋಡಿರಿ. ಈ ಗ್ಲಾಸಿಗೆ ಹಾಕೇನಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಹಾಕೋಣ, ತಟಕ್ಕೆ ಕರಿಬೇವು ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ್ದು ಹಾಕಿಬಿಡೋಣ, ಮುಗೀತು. ಕುಡಿಯೋಕೆ ರೆಡಿ ಆಗ್ತಿದೆ ಈಗ. ಏನು ಸೂಪರಾಗಿ ಬಂದಿತ್ತು ರೀ. ನೀವು ಟ್ರೈ ಮಾಡಿರಿ, ಮಕ್ಕಳಿಗೆ ಕೊಡ್ರಿ, ನೀವು ಕೊಡ್ರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.